ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 30ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ದೇವರು ಅವನ ಕೆಲಸವನ್ನು ಕೊನೆಗೊಳಿಸಿದನು ಮತ್ತು 7ನೇ ದಿನದಲ್ಲಿ ದೇವರು ತಾನು ಮಾಡಿದ ಕೆಲಸವನ್ನು ಕೊನೆಗೊಳಿಸಿದನು ಮತ್ತು ಅವನು ಮಾಡಿದ ಎಲ್ಲ ಕೆಲಸಗಳಿಂದ 7ನೇ ದಿನದಲ್ಲಿ ವಿಶ್ರಾಂತಿಯನ್ನು ಪಡೆದನು. ಆದಿಕಾಂಡ 2:2. ವರ್ಷದ ಕೊನೆಯ ದಿನಗಳನ್ನು ಕರ್ತನೊಂದಿಗೆ ಕಳೆಯಿರಿ, ಆತನ ಸಮ್ಮುಖದಲ್ಲಿ ಕಾಯಿರಿ. ಈ ದಿನಗಳು ನಿಮ್ಮನ್ನು ಶುದ್ಧೀಕರಿಸಲು ಮತ್ತು ಹದ್ದಿನಂತೆ ನಿಮ್ಮನ್ನು ನವೀಕರಿಸಲು ಕಳೆಯಲಿ. ವರ್ಷದ ಈ ಕೊನೆಯ ದಿನಗಳು ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ಮತ್ತು ಉತ್ಸಾಹವನ್ನು ತರಲಿ. ದೇವರು ಎಲ್ಲವನ್ನು ಸೃಷ್ಟಿಸಿದ ನಂತರ 7ನೆಯ ದಿನ ವಿಶ್ರಾಂತಿ ಪಡೆಯುವ ರಹಸ್ಯವೇನು? ಅವನು ದಣಿದಿದ್ದನೆ ಅಥವಾ ಸುಸ್ತಾಗಿದ್ದನೆ? ಅವನು ಏಕೆ ವಿಶ್ರಾಂತಿ ಪಡೆಯಬೇಕು? ಸತ್ಯವೇದವು ಹೇಳುತ್ತದೆ, ಶಾಶ್ವತ ದೇವರು ಕರ್ತನು, ಭೂಮಿಯ ಅಂತ್ಯಗಳನ್ನು ಸೃಷ್ಟಿಸಿದವನು, ಮೂರ್ಛೆಗೊಳ್ಳುವುದಿಲ್ಲ ಅಥವಾ ದಣಿದಿಲ್ಲ. ಯೆಶಾಯ 40:28. ಯಾರಾದರೂ ಬಹಳ ದೂರ ನಡೆದು ಹೋದರೆ ಅವರ ಕಾಲುಗಳು ನೋವನ್ನುಂಟು ಮಾಡುತ್ತದೆ ಮತ್ತು ಅವನು ಸುಸ್ತಾಗುತ್ತಾನೆ ಮತ್ತು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸುತ್ತಾನೆ. ಒಬ್ಬ ವ್ಯಕ್ತಿಯು ಕುಟುಂಬದ ಸಲುವಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಉದ್ಯೋಗದಾತನು ಅವನ ಸೇವೆಯಿಂದ ನಿವೃತ್ತಿಯನ್ನು ಪಡೆಯುತ್ತಾನೆ. ಆದರೆ ಆತ್ಮನಾದ ದೇವರು ಆಯಾಸಗೊಳ್ಳುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಅವನು ದುರ್ಬಲರಿಗೆ ಶಕ್ತಿಯನ್ನು ನೀಡುತ್ತಾನೆ ಮತ್ತು ಶಕ್ತಿ ಇಲ್ಲದವರಿಗೆ ಅವನು ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಯೆಶಾಯ 40:29. ಹಾಗಾದರೆ ಕರ್ತನು ಏಕೆ ವಿಶ್ರಾಂತಿ ಪಡೆದನು? ಇದು ಮಾನವ ಕುಲದೊಂದಿಗೆ ಮತ್ತು ಅವನು ಸೃಷ್ಟಿಸಿದ ಎಲ್ಲದರೊಂದಿಗೆ ಸೇರಿಕೊಳ್ಳುವುದು ಮತ್ತು ಅವರೊಂದಿಗೆ ಸಂತೋಷ ಪಡುವುದು. ನೀವು ಈ ವರ್ಷದ ಕೊನೆಯ ದಿನಗಳನ್ನು ಕರ್ತನ ಸನ್ನಿಧಿಯಲ್ಲಿ ಸಂತೋಷದಿಂದ ಕಳೆಯಲು ನಿರ್ಧರಿಸಿದರೆ ಮತ್ತು ಆತನಲ್ಲಿ ಸಂತೋಷ ಪಡಲು ನಿಮ್ಮನ್ನು ಒಪ್ಪಿಸಿದರೆ, ಕರ್ತನು ಸಹ ನಿಮ್ಮಲ್ಲಿ ಸಂತೋಷ ಪಡುತ್ತಾನೆ. ನೋಹನು ನಾವೆಯನ್ನು ಕಟ್ಟುವುದನ್ನು ಮುಗಿಸಿದಾಗ ಪ್ರಚಂಡ ಪ್ರಯತ್ನಗಳಿಂದ ದೇವರು ನೋಹ ಮತ್ತು ಅವನ ಕುಟುಂಬವನ್ನು ನಾವೆಯೊಳಗೆ ಪ್ರವೇಶಿಸುವಂತೆ ಆಜ್ಞಾಪಿಸಿದನು. ಇದು ದೇವರಲ್ಲಿ ವಿಶ್ರಾಂತಿ ಪಡೆಯುವ ಬಗ್ಗೆ ಹೇಳುತ್ತದೆ. ಆದಿಕಾಂಡ 6:22. ಮೋಶೆಯು ಕರ್ತನ ವಾಕ್ಯದ ಪ್ರಕಾರ ಗೂಡಾರದ ಕೆಲಸವನ್ನು ಮುಗಿಸಿದಾಗ ಮೇಘವು ಸಭೆಯ ಗೂಡಾರವನ್ನು ಮುಚ್ಚಿತು ಮತ್ತು ಕರ್ತನ ಮಹಿಮೆಯು ಗೂಡಾರವನ್ನು ತುಂಬಿತು. ವಿಮೋಚನಕಾಂಡ 40:34. ಅದೇ ರೀತಿಯಲ್ಲಿ ಸೊಲೊಮೋನನು ದೇವಾಲಯವನ್ನು ನಿರ್ಮಿಸಿ ಕರ್ತನಿಗೆ ಅರ್ಪಿಸಿದಾಗ ದೇವರ ಮಹಿಮೆಯ ಮೋಡಗಳು ದೇವಾಲಯವನ್ನು ತುಂಬಿದವು. ಕರ್ತನು ತನ್ನ ಮಕ್ಕಳ ಕಾರ್ಯಗಳ ಭಾಗವಾಗಲು ಸಂತೋಷ ಪಡುತ್ತಾನೆ. ನೀವು ಈ ವರ್ಷವನ್ನು ಕರ್ತನೊಂದಿಗೆ ಪ್ರಾರಂಭಿಸಿದ್ದೀರಿ. ಕರ್ತನ ಕೃಪೆಯು ಈ ವರ್ಷದುದ್ದಕ್ಕೂ ನಿಮ್ಮೊಂದಿಗಿದೆ. ವರ್ಷಪೂರ್ತಿ ನಿಮಗೆ ಜೀವನ, ಉತ್ತಮ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ಮತ್ತು ವರ್ಷದ ಅಂತ್ಯಕ್ಕೆ ನಿಮ್ಮನ್ನು ಕರೆತಂದಿದೆ. ಈ ದಿನಗಳು ಕರ್ತನಲ್ಲಿ ಸಂತೋಷ ಪಡುವ ದಿನಗಳಾಗಿರಲಿ. ನೀವು ದೇವರ ಕೈಯಿಂದ ಪಡೆದ ಎಲ್ಲ ಆಶೀರ್ವಾದಗಳು ಮತ್ತು ಎಲ್ಲ ಒಳ್ಳೆಯ ವಿಷಯಗಳನ್ನು ಎಣಿಸಿ ಆತನನ್ನು ಸ್ತುತಿಸಿರಿ. ದೇವರ ಮಕ್ಕಳೇ, ನಿಮ್ಮ ಪೂರ್ಣ ಹೃದಯದಿಂದ ಕರ್ತನನ್ನು ಮಹಿಮೆಪಡಿಸಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಯಾಕೆಂದರೆ ಅವನ ವಿಶ್ರಾಂತಿಗೆ ಪ್ರವೇಶಿಸಿದವನು ತನ್ನ ಕೆಲಸಗಳಿಂದ ದೇವರು ಮಾಡಿದಂತೆಯೇ ತನ್ನ ಕೆಲಸಗಳಿಂದ ಕೂಡ ನಿಲ್ಲಿಸಿದನು. ಇಬ್ರಿಯರಿಗೆ 4:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.